ಜಾತಿ ನಿಂದನೆ ಪಂಜರದಲ್ಲಿ ಮಣಿರತ್ನ ಅಲ್ಲ ಮುನಿರತ್ನ ವಿಲವಿಲ ಅಂತ ಒದ್ದಾಡ್ತಿದ್ದು ಪೊಲೀಸ್ ಠಾಣೆಯಲ್ಲಿ ಕೂತು ವಿಚಾರಣೆಯನ್ನ ಎದುರಿಸುವಂತಾಗಿದೆ. ಏರಿಯಾದಲ್ಲಿ ಕೂತು ಅಧಿಕಾರ ನಡೆಸುತ್ತಿದ್ದ ಶಾಸಕ ಠಾಣೆಯಲ್ಲಿ ಈಗ ದಿನವನ್ನ ಎಣಿಸುವಂತಾಗಿದೆ. ಸಂಬಂಧಪಟ್ಟಂತೆ ವರದಿ ಇಲ್ಲಿದೆ. ಪೊಲೀಸರ ಪಂಜರದಲ್ಲಿ ಮಣಿರತ್ನ ಒದ್ದಾಟ. ಅಶೋಕನಗರ ಠಾಣೆಯಲ್ಲಿ ಶಾಸಕರ ವಿಚಾರಣೆ. ಜಾತಿ ನಿಂದನೆ ಆರೋಪದಲ್ಲಿ ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ವಿಲವಿಲ ಒದ್ದಾಡುತ್ತಿದ್ದಾನೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೆಸಲಾಗುತ್ತಿದ್ದು ಶಾಸಕರಿಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ. ಮುನಿರತ್ನ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಕೆಂಡಾಮಂಡಲವಾಗಿದ್ದು ಕೆಪಿಸಿಸಿ ಕಚೇರಿ ಮುಂದೆ ಮಹಿಳಾ ಕಾಂಗ್ರೆಸ್ ಧರಣಿ ನಡೆಸಿತ್ತು. ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮುನಿರತ್ನ ವಿರುದ್ಧ ಧಿಕ್ಕಾರ ಕೂಗಿದ್ರು. ನಮ್ಮ ಬೆಂಗಳೂರಿನ ಒಬ್ಬ ಬಿಜೆಪಿ ಶಾಸಕರ ಆಡಿಯೋ ನಾವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀವಿ. ಈ ರೀತಿ ಒಬ್ಬ ಮಹಿಳೆ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಮಾತಾಡಿರೋದು ನಾವು ಪ್ರತಿಯೊಬ್ಬರು ಇವತ್ತು ಖಂಡಿಸ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮುನಿರತ್ನ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಗೊತ್ತಿದೆ. ಅವರ ಮಾತುಕತೆ ತೀವ್ರ ಅಸಭ್ಯವಾಗಿದೆ. ಶಾಸಕರ ವಿರುದ್ಧ ಗುತ್ತಿಗೆದಾರರು ಧೈರ್ಯ ಮಾಡಿದ್ದಾರೆ. ಅವರ ಮುಖವಾಡ ಹೊರಗೆ ಬಂದಿದೆ ಅಂತ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಗುಡುಗಿದೆ. ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಬಾರಿ ಇದೇ ರೀತಿಯಾದಂಥ ವಾತಾವರಣ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಡೆದಿತ್ತು. ನಾನು ಕೂಡ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಸಾಕಷ್ಟು ಬಾರಿ ನಮಗೂ ಕೂಡ ಹೆಣ್ಮಕ್ಳನ್ನ ಬಿಡಿಸಿ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬಯಸುವಂಥ ಕೆಲಸ ಅವರ ಶಿಷ್ಯಂದ್ರ, ಅವರ ಚೇಲಾಗಳು ಅಂತ ಏನು ಹೇಳ್ತಾರೆ, ಅವ್ರುಗಳೆಲ್ಲರೂ ಕೂಡ ಮಾಡಿದ್ರು. ಆವಾಗಲೂ ಕೂಡ ನಾವು ಪ್ರತಿಭಟಿಸಿದ್ವಿ. ಬಹುಶಃ ಬಹಳ ದುಃಖ ಆಗತ್ತೆ. ಈ ಸಮಾಜದಲ್ಲಿ ಹೆಣ್ಣಿಗೆ ತಾಯಿಯ ಗೌರವ ಸ್ಥಾನ ಇದೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಷ್ಟು ಕೀಳು ಮಟ್ಟದ ಭಾಷೆ ಕೇಳಲಿಕ್ಕೂ ಸಾಧ್ಯ ಇಲ್ಲ. ರಾಜಕಾರಣವನ್ನ ಬಿಟ್ಟರೂ ಕೂಡ ಎಲ್ಲೋ ಒಂದ್ ಕಡೆ ಒಬ್ಬ ಮಹಿಳೆಯಾಗಿ ಆ ಆಡಿಯೋಗಳನ್ನ ಕೇಳಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಅಸಭ್ಯಕರವಾಗಿರುವಂತ, ಅಸಹ್ಯ ಬರುವಂತ ಮಾತುಗಳನ್ನ ಆಡಿದ್ದಾರೆ. ಜನಪ್ರತಿನಿಧಿ ಅಂತ ಇಂಥ ಮಾತನ್ನ ನಿರೀಕ್ಷೆ ಅಂತೂ ಖಂಡಿತವಾಗ್ಲೂ ಯಾರು ಮಾಡಿರ್ಲಿಲ್ಲ. ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರು ಅಂತಲೇ ಹೇಳ್ಬೇಕಾಗುತ್ತೆ. ನಾವು ಅವ್ರ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅಂದ್ರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡ್ರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿನಿಂದನೇ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಗೋಮುಖ ವ್ಯಾಘ್ರ ಸರ್ಕಾರ, ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ. ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಷಡ್ಯಂತ್ರ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಟ್ರಾಸಿಟಿ ಕೇಸ್ ಮುನಿರತ್ನಂ ಮೇಲೆ ಆಗಿದೆ, ನೀವು ತೆಗೆದುಕೊಳ್ಳಿ ಆಕ್ಷನ್, ನಮ್ದೇನು ವಿರೋಧ ಇಲ್ಲ. ಬಿಜೆಪಿ MLA ಮುನಿರತ್ನಂ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ನೀವು ಬಂಧಿಸಿದ್ದೀರ, ಓಕೆ. ಆದರೆ ಇದೇ ಅಟ್ರಾಸಿಟಿ ಕೇಸ್ ಕಾಂಗ್ರೆಸ್ನ MLA ಚೆನ್ನಾರೆಡ್ಡಿ ಅವರ ಮೇಲೂ ಕೂಡ ಆಗಿದೆ. ಯಾದಗಿರಿನಲ್ಲಿ 1 ತಿಂಗಳಿಗಿಂತ ಹೆಚ್ಚಾಯಿತು. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದ ನಿಮ್ಮದು ಪ್ರಜಾಪ್ರಭುತ್ವ? ಇದ ನಿಮ್ಮ ಸೆಕ್ಯುಲರಿಸಮ್ಮು ಮಾನ್ಯ ಸಿದ್ದರಾಮಯ್ಯ ಅವರೇ? ಮುನಿರತ್ನ ಅರೆಸ್ಟ್ ವಿಚಾರ ರಾಜಕೀಯ ತಿರುವು ಪಡೆದಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾತಿ ನಿಂದನೆ ಪಂಜರದಲ್ಲಿ ಮಣಿರತ್ನ ಅಲ್ಲ ಮುನಿರತ್ನ ವಿಲವಿಲ ಅಂತ ಒದ್ದಾಡ್ತಿದ್ದು ಪೊಲೀಸ್ ಠಾಣೆಯಲ್ಲಿ ಕೂತು ವಿಚಾರಣೆಯನ್ನ ಎದುರಿಸುವಂತಾಗಿದೆ. ಏರಿಯಾದಲ್ಲಿ ಕೂತು ಅಧಿಕಾರ ನಡೆಸುತ್ತಿದ್ದ ಶಾಸಕ ಠಾಣೆಯಲ್ಲಿ ಈಗ ದಿನವನ್ನ ಎಣಿಸುವಂತಾಗಿದೆ. ಸಂಬಂಧಪಟ್ಟಂತೆ ವರದಿ ಇಲ್ಲಿದೆ. ಪೊಲೀಸರ ಪಂಜರದಲ್ಲಿ ಮಣಿರತ್ನ ಒದ್ದಾಟ.
ಅಶೋಕನಗರ ಠಾಣೆಯಲ್ಲಿ ಶಾಸಕರ ವಿಚಾರಣೆ. ಜಾತಿ ನಿಂದನೆ ಆರೋಪದಲ್ಲಿ ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ವಿಲವಿಲ ಒದ್ದಾಡುತ್ತಿದ್ದಾನೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೆಸಲಾಗುತ್ತಿದ್ದು, ಶಾಸಕರಿಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ. ಮುನಿರತ್ನ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಕೆಂಡಾಮಂಡಲವಾಗಿದ್ದು, ಕೆಪಿಸಿಸಿ ಕಚೇರಿ ಮುಂದೆ ಮಹಿಳಾ ಕಾಂಗ್ರೆಸ್ ಧರಣಿ ನಡೆಸಿತ್ತು. ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮುನಿರತ್ನ ವಿರುದ್ಧ ಧಿಕ್ಕಾರ ಕೂಗಿದ್ರು. ನಮ್ಮ ಬೆಂಗಳೂರಿನ ಒಬ್ಬ BJP ಶಾಸಕರ ಆಡಿಯೋ ನಾವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀವಿ. ಈ ರೀತಿ ಒಬ್ಬ ಮಹಿಳೆ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಮಾತಾಡಿರೋದು ನಾವು ಪ್ರತಿಯೊಬ್ಬರು ಇವತ್ತು ಖಂಡಿಸ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮುನಿರತ್ನ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಗೊತ್ತಿದೆ. ಅವರ ಮಾತುಕತೆ ತೀವ್ರ ಅಸಭ್ಯವಾಗಿದೆ. ಶಾಸಕರ ವಿರುದ್ಧ ಗುತ್ತಿಗೆದಾರರು ಧೈರ್ಯ ಮಾಡಿದ್ದಾರೆ. ಅವರ ಮುಖವಾಡ ಹೊರಗೆ ಬಂದಿದೆ ಅಂತ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಗುಡುಗಿದೆ. ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಬಾರಿ ಇದೇ ರೀತಿಯಾದಂಥ ವಾತಾವರಣ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಡೆದಿತ್ತು. ನಾನು ಕೂಡ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಸಾಕಷ್ಟು ಬಾರಿ ನಮಗೂ ಕೂಡ ಹೆಣ್ಮಕ್ಳನ್ನ ಬಿಡಿಸಿ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬಯಸುವಂಥ ಕೆಲಸ ಅವರ ಶಿಷ್ಯಂದ್ರ, ಅವರ ಚೇಲಾಗಳು ಅಂತ ಏನು ಹೇಳ್ತಾರೆ, ಅವ್ರುಗಳೆಲ್ಲರೂ ಕೂಡ ಮಾಡಿದ್ರು. ಆವಾಗಲೂ ಕೂಡ ನಾವು ಪ್ರತಿಭಟಿಸಿದ್ವಿ. ಬಹುಶಃ ಬಹಳ ದುಃಖ ಆಗುತ್ತೆ. ಈ ಸಮಾಜದಲ್ಲಿ ಹೆಣ್ಣಿಗೆ ತಾಯಿಯ ಗೌರವ ಸ್ಥಾನ ಇದೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಷ್ಟು ಕೀಳು ಮಟ್ಟದ ಭಾಷೆ ಕೇಳಲಿಕ್ಕೂ ಸಾಧ್ಯ ಇಲ್ಲ. ರಾಜಕಾರಣವನ್ನ ಬಿಟ್ಟರೂ ಕೂಡ ಎಲ್ಲೋ ಒಂದ್ ಕಡೆ ಒಬ್ಬ ಮಹಿಳೆಯಾಗಿ ಆ ಆಡಿಯೋಗಳನ್ನ ಕೇಳಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಅಸಭ್ಯಕರವಾಗಿರುವಂತ, ಅಸಹ್ಯ ಬರುವಂತ ಮಾತುಗಳನ್ನ ಆಡಿದ್ದಾರೆ. ಜನಪ್ರತಿನಿಧಿ ಅಂತ ಇಂಥ ಮಾತನ್ನ ನಿರೀಕ್ಷೆ ಅಂತೂ ಖಂಡಿತವಾಗ್ಲೂ ಯಾರು ಮಾಡಿರಲಿಲ್ಲ. ಆ ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರಾದವರು ಶಾಸಕರು ಅಂತಲೇ ಹೇಳಬೇಕಾಗುತ್ತೆ ನಾವು. ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡ್ರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಗೋಮುಖ ವ್ಯಾಘ್ರ ಸರ್ಕಾರ, ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ. ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಷಡ್ಯಂತ್ರ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಟ್ರಾಸಿಟಿ ಕೇಸ್ ಮುನಿರತ್ನಂ ಮೇಲೆ ಆಗಿದೆ, ನೀವು ತೆಗೆದುಕೊಳ್ಳಿ ಆಕ್ಷನ್, ನಮ್ದೇನು ವಿರೋಧ ಇಲ್ಲ. BJP MLA ಮುನಿರತ್ನಂ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ನೀವು ಬಂಧಿಸಿದ್ದೀರ, ಓಕೆ. ಆದರೆ ಇದೇ ಅಟ್ರಾಸಿಟಿ ಕೇಸ್ ಕಾಂಗ್ರೆಸ್ನ MLA ಚೆನ್ನಾರೆಡ್ಡಿ ಅವರ ಮೇಲೂ ಕೂಡ ಆಗಿದೆ. ಯಾದಗಿರಿನಲ್ಲಿ 1 ತಿಂಗಳಿಗಿಂತ ಹೆಚ್ಚಾಯಿತು. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದ ನಿಮ್ಮದು ಪ್ರಜಾಪ್ರಭುತ್ವ? ಇದ ನಿಮ್ಮ ಸೆಕ್ಯುಲರಿಸಮ್ಮು ಮಾನ್ಯ ಸಿದ್ದರಾಮಯ್ಯ ಅವರೇ? ಮುನಿರತ್ನ ಅರೆಸ್ಟ್ ವಿಚಾರ ರಾಜಕೀಯ ತಿರುವು ಪಡೆದಿದ್ದು, ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.